ಪ್ಲೈವುಡ್ಸ್ ಅಂಗಡಿಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಹತ್ತಿಕೊಂಡಿದೆ. ನೋಡ್ತಾ ಇದ್ದಂತೆ ಇಡೀ ಅಂಗಡಿ ಸುಟ್ಟು ಭಸ್ಮ ಆಗಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿರುವುದು. ಕೋಟ್ಯಾಂತರ ಮೌಲ್ಯದ ವಸ್ತುಗಳು ಎಲ್ಲವೂ ಕೂಡ ಬೆಂಕಿಗಾಹುತಿಯಾಗಿದೆ. ಶ್ರೀನಿವಾಸ್ ಅನ್ನೋರಿಗೆ ಸೇರಿರುವಂತಹ ಅಂಗಡಿ ಇದು ಅಂತ ಹೇಳಲಾಗ್ತಾ ಇದೆ. ಬೆಂಕಿಯನ್ನ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸವನ್ನ ಪಟ್ಟಿದ್ದಾರೆ. ಪೇಂಟ್ಸ್ ಮತ್ತು ಪ್ಲೈವುಡ್ಸ್ ಅಂಗಡಿ ಅದು. ಕೋಟ್ಯಾಂತರ ಮೌಲ್ಯದ ವಸ್ತುಗಳು ಕೂಡ ಇದ್ವು. ಎಲ್ಲವೂ ಕೂಡ ಬೆಂಕಿಗಾಹುತಿಯಾಗಿದೆ. ಯಾವ ಕಾರಣಕ್ಕಾಗಿ ಬೆಂಕಿ ಹತ್ತಿಕೊಳ್ತು ಅನ್ನುವಂತಹ ಪ್ರಶ್ನೆ. ಆದರೆ ಬೆಂಕಿ ಹತ್ತಿಕೊಂಡಂತೆ ಇಡೀ ಅಂಗಡಿ ಸುಟ್ಟು ಭಸ್ಮ ಆಗಿರೋದು. ಅನಂತರದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿಯನ್ನ ನಂದಿಸಿದ್ದಾರೆ. ಪೇಂಟ್ಸ್ ಹಾಗೂ ಪ್ಲೈವುಡ್ಸ್ ಅಂಗಡಿಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಹತ್ತಿಕೊಂಡಿದೆ. ನೋಡ್ತಾ ಇದ್ದಂತೆ ಇಡೀ ಅಂಗಡಿ ಸುಟ್ಟು ಭಸ್ಮ ಆಗಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿರುವುದು. ಕೋಟ್ಯಾಂತರ ಮೌಲ್ಯದ ವಸ್ತುಗಳು ಎಲ್ಲವೂ ಕೂಡ ಬೆಂಕಿಗಾಹುತಿಯಾಗಿದೆ. ಶ್ರೀನಿವಾಸ್ ಅನ್ನೋರಿಗೆ ಸೇರಿರುವಂತಹ ಅಂಗಡಿ ಇದು ಅಂತ ಹೇಳಲಾಗ್ತಾ ಇದೆ. ಬೆಂಕಿಯನ್ನ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸವನ್ನ ಪಟ್ಟಿದ್ದಾರೆ. ಪೇಂಟ್ಸ್ ಮತ್ತು ಪ್ಲೈವುಡ್ಸ್ ಅಂಗಡಿ ಅದು. ಕೋಟ್ಯಾಂತರ ಮೌಲ್ಯದ ವಸ್ತುಗಳು ಕೂಡ ಇದ್ವು. ಎಲ್ಲವೂ ಕೂಡ ಬೆಂಕಿಗಾಹುತಿಯಾಗಿದೆ. ಯಾವ ಕಾರಣಕ್ಕಾಗಿ ಬೆಂಕಿ ಹತ್ತಿಕೊಳ್ತು ಅನ್ನುವಂತಹ ಪ್ರಶ್ನೆ. ಆದರೆ ಬೆಂಕಿ ಹತ್ತಿಕೊಂಡಂತೆ ಇಡೀ ಅಂಗಡಿ ಸುಟ್ಟು ಭಸ್ಮ ಆಗಿರೋದು. ಅನಂತರದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿಯನ್ನ ನಂದಿಸಿದ್ದಾರೆ. ಪೇಂಟ್ಸ್ ಹಾಗೂ ಪ್ಲೈವುಡ್ಸ್ ಅಂಗಡಿಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಹತ್ತಿಕೊಂಡಿದೆ. ನೋಡ್ತಾ ಇದ್ದಂತೆ ಇಡೀ ಅಂಗಡಿ ಸುಟ್ಟು ಭಸ್ಮ ಆಗಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿರುವುದು. ಕೋಟ್ಯಾಂತರ ಮೌಲ್ಯದ ವಸ್ತುಗಳು ಎಲ್ಲವೂ ಕೂಡ ಬೆಂಕಿಗಾಹುತಿಯಾಗಿದೆ. ಶ್ರೀನಿವಾಸ್ ಅನ್ನೋರಿಗೆ ಸೇರಿರುವಂತಹ ಅಂಗಡಿ ಇದು ಅಂತ ಹೇಳಲಾಗ್ತಾ ಇದೆ. ಬೆಂಕಿಯನ್ನ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸವನ್ನ ಪಟ್ಟಿದ್ದಾರೆ. ಪೇಂಟ್ಸ್ ಮತ್ತು ಪ್ಲೈವುಡ್ಸ್ ಅಂಗಡಿ ಅದು. ಕೋಟ್ಯಾಂತರ ಮೌಲ್ಯದ ವಸ್ತುಗಳು ಕೂಡ ಇದ್ವು. ಎಲ್ಲವೂ ಕೂಡ ಬೆಂಕಿಗಾಹುತಿಯಾಗಿದೆ. ಯಾವ ಕಾರಣಕ್ಕಾಗಿ ಬೆಂಕಿ ಹತ್ತಿಕೊಳ್ತು ಅನ್ನುವಂತಹ ಪ್ರಶ್ನೆ. ಆದರೆ ಬೆಂಕಿ ಹತ್ತಿಕೊಂಡಂತೆ ಇಡೀ ಅಂಗಡಿ ಸುಟ್ಟು ಭಸ್ಮ ಆಗಿರೋದು. ಅನಂತರದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿಯನ್ನ ನಂದಿಸಿದ್ದಾರೆ. ಪೇಂಟ್ಸ್ ಹಾಗೂ ಪ್ಲೈವುಡ್ಸ್ ಅಂಗಡಿಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಹತ್ತಿಕೊಂಡಿದೆ. ನೋಡ್ತಾ ಇದ್ದಂತೆ ಇಡೀ ಅಂಗಡಿ ಸುಟ್ಟು ಭಸ್ಮ ಆಗಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿರುವುದು. ಕೋಟ್ಯಾಂತರ ಮೌಲ್ಯದ ವಸ್ತುಗಳು ಎಲ್ಲವೂ ಕೂಡ ಬೆಂಕಿಗಾಹುತಿಯಾಗಿದೆ. ಶ್ರೀನಿವಾಸ್ ಅನ್ನೋರಿಗೆ ಸೇರಿರುವಂತಹ ಅಂಗಡಿ ಇದು ಅಂತ ಹೇಳಲಾಗ್ತಾ ಇದೆ. ಬೆಂಕಿಯನ್ನ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸವನ್ನ ಪಟ್ಟಿದ್ದಾರೆ. ಪೇಂಟ್ಸ್ ಮತ್ತು ಪ್ಲೈವುಡ್ಸ್ ಅಂಗಡಿ ಅದು. ಕೋಟ್ಯಾಂತರ ಮೌಲ್ಯದ ವಸ್ತುಗಳು ಕೂಡ ಇದ್ವು. ಎಲ್ಲವೂ ಕೂಡ ಬೆಂಕಿಗಾಹುತಿಯಾಗಿದೆ. ಯಾವ ಕಾರಣಕ್ಕಾಗಿ ಬೆಂಕಿ ಹತ್ತಿಕೊಳ್ತು ಅನ್ನುವಂತಹ ಪ್ರಶ್ನೆ. ಆದರೆ ಬೆಂಕಿ ಹತ್ತಿಕೊಂಡಂತೆ ಇಡೀ ಅಂಗಡಿ ಸುಟ್ಟು ಭಸ್ಮ ಆಗಿರೋದು. ಅನಂತರದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿಯನ್ನ ನಂದಿಸಿದ್ದಾರೆ.
ಪ್ಲೈವುಡ್ಸ್ ಅಂಗಡಿಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಹತ್ತಿಕೊಂಡಿದೆ. ನೋಡ್ತಾ ಇದ್ದಂತೆ ಇಡೀ ಅಂಗಡಿ ಸುಟ್ಟು ಭಸ್ಮ ಆಗಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿರುವುದು. ಕೋಟ್ಯಾಂತರ ಮೌಲ್ಯದ ವಸ್ತುಗಳು ಎಲ್ಲವೂ ಕೂಡ ಬೆಂಕಿಗಾಹುತಿಯಾಗಿದೆ. ಶ್ರೀನಿವಾಸ್ ಅನ್ನೋರಿಗೆ ಸೇರಿರುವಂತಹ ಅಂಗಡಿ ಇದು ಅಂತ ಹೇಳಲಾಗ್ತಾ ಇದೆ. ಬೆಂಕಿಯನ್ನ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸವನ್ನ ಪಟ್ಟಿದ್ದಾರೆ. ಪೇಂಟ್ಸ್ ಮತ್ತು ಪ್ಲೈವುಡ್ಸ್ ಅಂಗಡಿ ಅದು. ಕೋಟ್ಯಾಂತರ ಮೌಲ್ಯದ ವಸ್ತುಗಳು ಕೂಡ ಇದ್ವು. ಎಲ್ಲವೂ ಕೂಡ ಬೆಂಕಿಗಾಹುತಿಯಾಗಿದೆ. ಯಾವ ಕಾರಣಕ್ಕಾಗಿ ಬೆಂಕಿ ಹತ್ತಿಕೊಳ್ತು ಅನ್ನುವಂತಹ ಪ್ರಶ್ನೆ. ಆದರೆ ಬೆಂಕಿ ಹತ್ತಿಕೊಂಡಂತೆ ಇಡೀ ಅಂಗಡಿ ಸುಟ್ಟು ಭಸ್ಮ ಆಗಿರೋದು. ಅನಂತರದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿಯನ್ನ ನಂದಿಸಿದ್ದಾರೆ. ಪೇಂಟ್ಸ್ ಹಾಗೂ ಪ್ಲೈವುಡ್ಸ್ ಅಂಗಡಿಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಹತ್ತಿಕೊಂಡಿದೆ. ನೋಡ್ತಾ ಇದ್ದಂತೆ ಇಡೀ ಅಂಗಡಿ ಸುಟ್ಟು ಭಸ್ಮ ಆಗಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿರುವುದು. ಕೋಟ್ಯಾಂತರ ಮೌಲ್ಯದ ವಸ್ತುಗಳು ಎಲ್ಲವೂ ಕೂಡ ಬೆಂಕಿಗಾಹುತಿಯಾಗಿದೆ. ಶ್ರೀನಿವಾಸ್ ಅನ್ನೋರಿಗೆ ಸೇರಿರುವಂತಹ ಅಂಗಡಿ ಇದು ಅಂತ ಹೇಳಲಾಗ್ತಾ ಇದೆ. ಬೆಂಕಿಯನ್ನ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸವನ್ನ ಪಟ್ಟಿದ್ದಾರೆ. ಪೇಂಟ್ಸ್ ಮತ್ತು ಪ್ಲೈವುಡ್ಸ್ ಅಂಗಡಿ ಅದು. ಕೋಟ್ಯಾಂತರ ಮೌಲ್ಯದ ವಸ್ತುಗಳು ಕೂಡ ಇದ್ವು. ಎಲ್ಲವೂ ಕೂಡ ಬೆಂಕಿಗಾಹುತಿಯಾಗಿದೆ. ಯಾವ ಕಾರಣಕ್ಕಾಗಿ ಬೆಂಕಿ ಹತ್ತಿಕೊಳ್ತು ಅನ್ನುವಂತಹ ಪ್ರಶ್ನೆ. ಆದರೆ ಬೆಂಕಿ ಹತ್ತಿಕೊಂಡಂತೆ ಇಡೀ ಅಂಗಡಿ ಸುಟ್ಟು ಭಸ್ಮ ಆಗಿರೋದು. ಅನಂತರದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿಯನ್ನ ನಂದಿಸಿದ್ದಾರೆ. ಪೇಂಟ್ಸ್ ಹಾಗೂ ಪ್ಲೈವುಡ್ಸ್ ಅಂಗಡಿಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಹತ್ತಿಕೊಂಡಿದೆ. ನೋಡ್ತಾ ಇದ್ದಂತೆ ಇಡೀ ಅಂಗಡಿ ಸುಟ್ಟು ಭಸ್ಮ ಆಗಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿರುವುದು. ಕೋಟ್ಯಾಂತರ ಮೌಲ್ಯದ ವಸ್ತುಗಳು ಎಲ್ಲವೂ ಕೂಡ ಬೆಂಕಿಗಾಹುತಿಯಾಗಿದೆ. ಶ್ರೀನಿವಾಸ್ ಅನ್ನೋರಿಗೆ ಸೇರಿರುವಂತಹ ಅಂಗಡಿ ಇದು ಅಂತ ಹೇಳಲಾಗ್ತಾ ಇದೆ. ಬೆಂಕಿಯನ್ನ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸವನ್ನ ಪಟ್ಟಿದ್ದಾರೆ. ಪೇಂಟ್ಸ್ ಮತ್ತು ಪ್ಲೈವುಡ್ಸ್ ಅಂಗಡಿ ಅದು. ಕೋಟ್ಯಾಂತರ ಮೌಲ್ಯದ ವಸ್ತುಗಳು ಕೂಡ ಇದ್ವು. ಎಲ್ಲವೂ ಕೂಡ ಬೆಂಕಿಗಾಹುತಿಯಾಗಿದೆ. ಯಾವ ಕಾರಣಕ್ಕಾಗಿ ಬೆಂಕಿ ಹತ್ತಿಕೊಳ್ತು ಅನ್ನುವಂತಹ ಪ್ರಶ್ನೆ. ಆದರೆ ಬೆಂಕಿ ಹತ್ತಿಕೊಂಡಂತೆ ಇಡೀ ಅಂಗಡಿ ಸುಟ್ಟು ಭಸ್ಮ ಆಗಿರೋದು. ಅನಂತರದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿಯನ್ನ ನಂದಿಸಿದ್ದಾರೆ.